ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಕ್ ಹೊರಟಿರೋದು ಏನಪ್ಪಾ ಅಂತಂದ್ರೆ ಎಲ್ಲಾ ಕಡೆ ಪೆಟ್ರೋಲು ಡೀಸೆಲ್ ಹೈಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೋದಿ ಅವ್ರ ವಿಡಿಯೋನನ್ನೇ ಒಂದು ನೋಡಿದೆ. क्योंकि दुनिया में पेट्रोल डीजल इतना ज्यादा महंगा हो गया है, पहले से कई गुना ज्यादा कीमतें बढ़ गई है। तो हम सबका दायित्व है कि पेट्रोल डीजल की खरीद पर जो विदेशी मुद्रा खर्च होती है, पेट्रोल डीजल बचाकर हमें वो मुद्रा भी बचानी है। इसके लिए हमारे छोटे छोटे प्रयास भी देश की बहुत मदद कर सकते हैं। जैसे एक बड़ा संकल्प है पेट्रोल डीजल का संयम से इस्तेमाल करना। साथियों, हमें पेट्रोल डीजल का उपयोग कम करना होगा। जिन लोगों के पास इलेक्ट्रिक व्हीकल है वो भी कोशिश करें कि इलेक्ट्रिक व्हीकल का ज्यादा से ज्यादा उपयोग करें। ಇದಕ್ಕಿನ್ನ ಒಳ್ಳೆ ಟೈಮ್ ನಮಗೆ ಬರಲ್ಲ ಇವಿನ ಬೈ ಮಾಡೋದಕ್ಕೆ. ಯಾಕಂದ್ರೆ ತುಂಬಾ ಜನ ಈಗ್ಲೂ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ನಾನು ಎಲೆಕ್ಟ್ರಿಕ್ ವೆಹಿಕಲ್ ತಗೋಬೇಕಾ ಬೇಡವಾ, ಪೆಟ್ರೋಲೇ ಬೆಸ್ಟಾ, ಹಾಗೆ ಹೀಗೆ ಅಂತ ಇನ್ನೂ ಅವರ ಕನ್ಫ್ಯೂಷನ್ಸ್ಗಳು ಗೊಂದಲಗಳು ಇನ್ನೂ ಬಗೆಹರಿದಿಲ್ಲ. ಅವ್ರು ಹೇಳಿರೋದ್ರಲ್ಲಿ ಏನಪ್ಪ ಮೇಜರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ, ಇನ್ನು ಒಂದು ವರ್ಷದಲ್ಲಿ ಪೆಟ್ರೋಲು ಡೀಸೆಲು ಎಥನಾಲು ಏನೇನಿದೆ ಎಲ್ಲಾ ಪ್ರೈಸಸ್ ಹೈಕ್ ಆಗೋ ಚಾನ್ಸಸ್ ತುಂಬಾ ಇದೆ. ಅದರಿಂದ ಲಿಮಿಟ್ ಆಗಿ ಯೂಸ್ ಮಾಡಿ, ಆದಷ್ಟು ಪೆಟ್ರೋಲ್ನ ಕಮ್ಮಿ ಬಳಕೆ ಮಾಡಿ, BMTC ಬಸ್ಗಳನ್ನ ಯೂಸ್ ಮಾಡಿ, ಮೆಟ್ರೋಗಳನ್ನ ಯೂಸ್ ಮಾಡಿ ಅಂತ ಹೇಳಕ್ ಹೊರಟಿದ್ದಾರೆ. ಇವಾಗ ಆಗ್ತಿರೋ ವಾರ್ ಎಫೆಕ್ಟ್ ಇಂದ ಇದೇನೇನ್ ಆಗ್ತಾ ಇದೆ, ನಮ್ಗೆ ಇಂಪೋರ್ಟ್ದು ಟ್ಯಾಕ್ಸಸ್ ಎಲ್ಲ ಜಾಸ್ತಿ ಆಗ್ತಿರೋದ್ರಿಂದ ಅವ್ರೇನ್ ಹೇಳ್ತಿದ್ದಾರೆ, ಆದಷ್ಟು ಮಿತವಾಗಿ ಬಳಸಿ, ಗೋಲ್ಡ್ನ ಅವಶ್ಯಕತೆ ಇದ್ರೆ ಮಾತ್ರನೇ ಖರೀದಿ ಮಾಡಿ, ಪೆಟ್ರೋಲ್ ವೆಹಿಕಲ್ಸು ಅವಶ್ಯಕತೆ ಇದ್ರೆ ಮಾತ್ರನೇ ಖರೀದಿ ಮಾಡಿ, ಆದಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಯೂಸ್ ಮಾಡಿ, ಇಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಯೂಸ್ ಮಾಡಿ ಅಂತ ಹೇಳಕ್ ಹೊರಟಿದ್ದಾರೆ. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳಕ್ ಹೊರಟಿರೋದು ಏನಪ್ಪಾ ಅಂತಂದ್ರೆ, ನೋಡಿ ಈಗ ಪೆಟ್ರೋಲ್ ಪ್ರೈಸಸ್ ಜಾಸ್ತಿ ಆಗುತ್ತೆ ಅಂತ ನಮ್ಗೆ ಆಲ್ರೆಡಿ 3-4 ಮಂತ್ಸ್ ಇಂದನೇ ನಮಗೆ ಇನ್ಫಾರ್ಮೇಶನ್ಗಳು ಬಂದಿತ್ತು. ಬಟ್ ಇಲ್ಲಿವರೆಗೂ ಪೆಟ್ರೋಲ್ ಪ್ರೈಸಸ್ಗಳು ಹೈಕ್ ಆಗಿಲ್ಲ. ಆದರೆ ತುಂಬಾ ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ಆಲ್ರೆಡಿ ಎಷ್ಟೋ ಪೆಟ್ರೋಲ್ ಬಂಕ್ಗಳಲ್ಲಿ E20 ಅಂದ್ರೆ ಎಥನಾಲ್ ಮಿಕ್ಸ್ಡ್ ಪೆಟ್ರೋಲ್ನ ಯೂಸ್ ಮಾಡ್ತಾ ಇದ್ದಾರೆ. ಈ E20 ಅಂದ್ರೆ ಏನು ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ಎಷ್ಟೋ ಜನ ಪೆಟ್ರೋಲ್ ಬಂಕ್ಗಳಿಗೆ ಹೋಗ್ತಾರೆ, ಪೆಟ್ರೋಲ್ ಹಾಕ್ಸ್ಕೊಂತಾರೆ, ಅಲ್ಲಿ ಯಾವ ಪೆಟ್ರೋಲ್ ಹಾಕ್ತಿದ್ದಾರೆ ಅನ್ನೋ ಸಿಂಪಲ್ ಕಾಮನ್ ಸೆನ್ಸ್ ಎಷ್ಟೋ ಜನಕ್ಕೆ ಇರಲ್ಲ. ಯಾವಾಗ ನಮಗೆ ಇದು E20 ಮಿಕ್ಸ್ ಆಗಿದೆ ಅಂತ ಗೊತ್ತಾಗುತ್ತೆ ಅಂತಂದ್ರೆ, ನಿಮಗೆ 1 ತಿಂಗಳು 2 ತಿಂಗಳು ಹಿಂದೆ ಬರ್ತಾ ಇರೋ ಮೈಲೇಜು ಇವಾಗ ಬರ್ತಾ ಇರಲ್ಲ. ಅವಾಗನೇ ನಿಮಗೆ ಕನ್ಫರ್ಮೇಶನ್ ಆಗೋದು ನಾವು ಹಾಕ್ಸ್ತಾ ಇರೋ ಪೆಟ್ರೋಲು 100% ಪ್ಯೂರ್ ಇಲ್ಲ, ಅದರಲ್ಲಿ 20% ಎಥನಾಲ್ ಮಿಕ್ಸ್ ಆಗಿದೆ ಅಂತ. ಈಗ ನಾವು ಏನು ಯೂಸ್ ಮಾಡ್ತಾ ಇದೀವಿ ಪೆಟ್ರೋಲ್ ವೆಹಿಕಲ್ಗಳು, ಅದರಲ್ಲಿ ಡಿಸೈನ್ ಆಗಿರೋ ಇಂಜಿನ್ಸ್ಗಳು ಬಂದು ಪ್ಯೂರ್ 100% ಪೆಟ್ರೋಲ್ ಅಲ್ಲಿ ಮಾತ್ರ ವರ್ಕ್ ಆಗುವಂತ ಇಂಜಿನ್ಸ್ಗಳು. ಅದು E20ಗೆ ಡಿಸೈನ್ ಮಾಡಿರುವಂತ ಇಂಜಿನ್ಸ್ಗಳು ಅಲ್ಲ. ಇದರಿಂದ ಫ್ಯೂಚರ್ ಅಲ್ಲಿ ನಿಮಗೆ ಗಾಡಿಯಲ್ಲೂ ಸಮಸ್ಯೆಗಳು ಬರೋ ಚಾನ್ಸಸ್ ತುಂಬಾ ಇದೆ. ಇದಕ್ಕಿನ್ನ ಒಳ್ಳೆ ಟೈಮ್ ಸಿಗಲ್ಲ EVಗೆ ಸ್ವಿಚ್ ಆಗೋದಕ್ಕೆ. ಆಲ್ಟರ್ನೇಟ್ ಹುಡ್ಕೋಬೇಕು. ಯಾವಾಗ್ಲೂ ನಾವು ಈಗ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗ್ಬಿಡ್ತು ಏನಪ್ಪಾ ಮಾಡೋದು ಅಂತ ಸುಮ್ಮನೆ ಕೂತ್ಕೊಳ್ಳೋದು ಬದಲು ಅದಕ್ಕೆ ಆಲ್ಟರ್ನೇಟ್ ಏನಿದೆ ಅದನ್ನ ಹುಡ್ಕೊಂಡು ನಮ್ಮ ಯೂಸೇಜ್ಗೆ ತಕ್ಕಾಗಿರುವಂತ ವೆಹಿಕಲ್ಗಳನ್ನ ತಗೋಬೇಕು. ಅಂದ್ರೆ ಈಗ ನೀವು ಒಂದು ಪೆಟ್ರೋಲ್ ಗಾಡಿ ತಗೋಬೇಕು ಅಂತಂದ್ರೆ ಮಿನಿಮಮ್ 1 ಲಕ್ಷದಿಂದ 1.25 ಲಕ್ಷ 1.5 ಲಕ್ಷದವರೆಗೂ ಇರುತ್ತೆ. ಹಾಗೆ ಎಲೆಕ್ಟ್ರಿಕ್ ಗಾಡಿನೂ 1 ಲಕ್ಷಕ್ಕೂ ಸಿಗುತ್ತೆ, 1.5 ಲಕ್ಷಕ್ಕೂ ಸಿಗುತ್ತೆ, ಹಾಗೆ 50,000ಕ್ಕೂ ಸಿಗುತ್ತೆ. ಅದೇ ನಮ್ಮ ಬಜೆಟ್ ಏನಿದೆ ಆ ಬಜೆಟ್ ನೋಡ್ಕೊಂಡು ನಾವು ಗಾಡಿಗಳನ್ನ ತಗೋಬೇಕಾಗತ್ತೆ. ಈಗ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ನೀವು ಒಂದು ಪೆಟ್ರೋಲ್ ವೆಹಿಕಲ್ನ ಪರ್ಚೇಸ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಅದರಲ್ಲಿ ನಿಮಗೆ ಡೈಲಿ ಒಂದು ಮಿನಿಮಮ್ ಅಂದ್ರೆ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಲೇಬೇಕು. ನೀವು 100 ರೂಪಾಯಿ ಪೆಟ್ರೋಲ್ ಡೈಲಿ ಹಾಕ್ಸಿದ್ರೆ ತಿಂಗಳಿಗೆ 3,000 ಖರ್ಚಾಗುತ್ತೆ, ವರ್ಷಕ್ಕೆ 30,000 ರಿಂದ 35,000 ಖರ್ಚಾಗುತ್ತೆ. ಗಾಡಿ ಬೆಲೆ ಬಂದು 1 ರಿಂದ 1.5 ಲಕ್ಷ. ನೀವು ಅವರೇಜ್ ಲೆಕ್ಕ ಹಾಕಿದ್ರು 1 ಲಕ್ಷ ಇದ್ದೇ ಇರುತ್ತೆ. 30 ರಿಂದ 35,000 ಬಂದ್ರು ಪೆಟ್ರೋಲ್ ಖರ್ಚು ಮಾಡ್ಬೇಕಾಗುತ್ತೆ ವರ್ಷಕ್ಕೆ. ಇದು ಬಿಟ್ಟು ಸರ್ವಿಸಸ್, ಇಂಜಿನ್ ಆಯಿಲ್, ಅದು ಇದು ಅಂತ ಇನ್ಕ್ಲೂಡ್ ಮಾಡೋದಾದ್ರೆ ನಿಮಗೆ
ಒಂದು 10-15 ಸಾವಿರ ಜಾಸ್ತಿನೇ ಖರ್ಚಾಗ್ಬೋದು, ಎಲ್ಲ ಸೇರಿ ಒಂದು 1.5 ಲಕ್ಷ ಖರ್ಚಾಗುತ್ತೆ. ಅದೇ ಒಂದು ಸಿಂಪಲ್ 50,000ಕ್ಕೆ ನಾನ್ ರಿಜಿಸ್ಟ್ರೇಷನ್ ಇವಿ ವೆಹಿಕಲ್ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ 60-70 ಮಿನಿಮಮ್ ಮೈಲೇಜ್ ಬರುತ್ತೆ. ಈ 60-70 ಮೈಲೇಜ್ ಬರುವಂತ ಗಾಡಿನ ಚಾರ್ಜ್ ಮಾಡೋದಕ್ಕೆ ನಿಮಗೆ ಒಂದು ದಿನಕ್ಕೆ 10-12 ರೂಪಾಯಿ ಅಷ್ಟೇ ಖರ್ಚಾಗೋದು. ದಿನಕ್ಕೆ 10-12 ರೂಪಾಯಿ ಆದ್ರೆ ತಿಂಗಳಿಗೆ 360 ರೂಪಾಯಿ ಆಯ್ತು. ವರ್ಷಕ್ಕೆ 3,600 ರೂಪಾಯಿಂದ 4,000 ರೂಪಾಯಿ. ನೀವು ಒಂದು ಬ್ಯಾಟ್ರಿ ಒಂದ್ಸರಿ ಒಳ್ಳೆ ಬ್ಯಾಟ್ರಿನ ಪರ್ಚೇಸ್, ಗಾಡಿಗಿನ್ನ ಮುಖ್ಯ ಬ್ಯಾಟ್ರಿ ಆಗುತ್ತೆ. ನೀವೇನ್ ಗಾಡಿ ತಗೊಂತಾ ಇದ್ದೀರಾ, ಅದ್ರಲ್ಲಿ ಯಾವ ಬ್ಯಾಟ್ರಿ ಹಾಕಿದ್ದಾರೆ, ಅದಕ್ಕೆ ಎಷ್ಟು ವರ್ಷ ವ್ಯಾರಂಟಿ ಕೊಡ್ತಾರೆ ಅನ್ನೋದು ಮೈನ್ ಇಂಪಾರ್ಟೆಂಟ್ ಆಗುತ್ತೆ. ನೀವೆಲ್ಲೇ ಪರ್ಚೇಸ್ ಮಾಡಕ್ ಮುಂಚೆನು ಯಾವ ಬ್ಯಾಟ್ರಿ ಯೂಸ್ ಮಾಡ್ತಿದ್ದಾರೆ, ಅದ್ರ ವ್ಯಾರಂಟಿ ಏನು, ಅದ್ರ ಲೈಫ್ ಸೈಕಲ್ ಏನು ಎಲ್ಲ ತಿಳ್ಕೊಂಡು ಪರ್ಚೇಸ್ ಮಾಡಿ. ಸುಮ್ಮನೆ ಯಾರೋ ಕೊಡ್ತಾರೆ 30,000 ಕೊಡ್ತಾರೆ 20,000 ಕೊಡ್ತಾರೆ ಅಂತೆಲ್ಲ ಸಿಕ್ಕಿದ ಕಡೆ ತಗೊಳಕ್ ಹೋಗ್ಬೇಡಿ. ಅಟ್ಲೀಸ್ಟ್ ಸಿಂಪಲ್ ಬೇಸಿಕ್ ಎಲೆಕ್ಟ್ರಿಕ್ ಗಾಡಿ ಪರ್ಚೇಸ್ ಮಾಡ್ಬೇಕಾದ್ರೆ ನೀವು ನೋಡ್ಬೇಕಾಗಿರೋದು ಬ್ಯಾಟ್ರಿ ವಾರಂಟಿ ಎಷ್ಟು ಬರುತ್ತೆ. ಇನ್ನೊಂದು ಮೇನ್ ಬಂದು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಆಗ್ತಿದೆ, ಎಲ್ಲ ಡೆಲ್ಲಿ ಬಾಂಬೆ ಅಲ್ಲಿಂದನೇ ತರಿಸಿ ಕೊಡ್ತಾರ, ಇಲ್ಲ ಲೋಕಲ್ ಅಲ್ಲಿ ಯಾರಾದ್ರೂ ಇಲ್ಲಿ ಬೆಂಗಳೂರು ಕರ್ನಾಟಕದಲ್ಲಿ ಬೆಂಗಳೂರು ಇರ್ಬೋದು, ತುಮಕೂರು ಸುತ್ತಮುತ್ತ ಯಾರೇ ಇರ್ಬೋದು, ಯಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡೋರ ಹತ್ರ ಇವರು ಬ್ಯಾಟ್ರಿ ತಗೊಂಡು ನಿಮ್ಗೆ ಕೊಡ್ತಾ ಇದಾರೆ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಈಗ ಒಂದು ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ ಒಂದು 50,000 ರೂಪಾಯಿ ಹಬ್ಬ ಅಂದ್ರೆ 45,000-50,000 ರೂಪಾಯಿ ಬೀಳುತ್ತೆ ಒಂದು ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್. ಅದಕ್ಕೆ ನಿಮ್ಗೆ ಲೈಸೆನ್ಸ್ ಬೇಕಾಗಲ್ಲ, ಹೆಲ್ಮೆಟ್ ಬೇಕಾಗಲ್ಲ. ಒಂದು ಪ್ರಾಪರ್ ಬ್ಯಾಟ್ರಿ ಒಂದು 2-3 ವರ್ಷ ವಾರಂಟಿ ಬರುವಂತ ಬ್ಯಾಟ್ರಿನ ಕನ್ಫರ್ಮೇಶನ್ ಅವ್ರು ಯಾರು ಶೋರೂಮ್ ಅವರು ಸೇಲ್ಸ್ ಮಾಡ್ತಿದ್ದಾರೆ, ಅವ್ರು ಎಲ್ಲಿ ಬ್ಯಾಟ್ರಿ ಪರ್ಚೇಸ್ ಮಾಡ್ತಿದ್ದಾರೆ, ಅದಕ್ಕೆ ವಾರಂಟಿ ಯಾವ ತರ ಪ್ರೊವೈಡ್ ಮಾಡ್ತಾರೆ, ಸರ್ವಿಸ್ ಯಾವ ತರ ಪ್ರೊವೈಡ್ ಮಾಡ್ತಾರೆ ಅಂತ ತಿಳ್ಕೊಂಡು ಗಾಡಿನ ಪರ್ಚೇಸ್ ಮಾಡ್ಕೊಳ್ಳಿ. ನೀವೊಂದು 50,000 ರೂಪಾಯಿ ಗಾಡಿ ಪರ್ಚೇಸ್ ಮಾಡಿದ್ರೆ ಆಲ್ರೆಡಿ ನಾನು ಹೇಳಿರೋ ಹಾಗೆ ತಿಂಗಳಿಗೆ ಹಬ್ಬ ಅಂದ್ರೆ 1,000-1,500 ರೂಪಾಯಿ ಖರ್ಚು ಬೀಳುತ್ತೆ ಒಂದು ಬ್ಯಾಟ್ರಿನ ಮೇಂಟೈನ್ ಮಾಡೋದಕ್ಕೆ, ಒಂದು ವೆಹಿಕಲ್ ಮೇಂಟೈನ್ ಮಾಡೋದಕ್ಕೆ, ಇನ್ಕ್ಲೂಡಿಂಗ್ ಬ್ಯಾಟ್ರಿ ಚಾರ್ಜಿಂಗ್ ಇರ್ಬೋದು, ಸಣ್ಣ ಪುಟ್ಟ ಸರ್ವಿಸಸ್ ಇರ್ಬೋದು. ನಿಮಗೆ ವರ್ಷ ಪೂರ್ತಿ ಕಳೆದ್ರು ನಿಮ್ಗೆ 15,000 ಮೇಲೆ ಖರ್ಚು ಬೀಳಲ್ಲ. ನಿಮಗೆ 3 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 45,000 ಖರ್ಚಾಗುತ್ತೆ. ಅದೇ ಪೆಟ್ರೋಲ್ ವೆಹಿಕಲ್ ಅಲ್ಲಿ ನಿಮಗೆ ವರ್ಷಕ್ಕೇನೆ 30,000-40,000 ರೂಪಾಯಿ ಖರ್ಚಾಗುತ್ತೆ. ನೀವು ಹೆಂಗೆ ಕಂಪೇರ್ ಮಾಡಿದ್ರು 3 ಇಯರ್ಸ್ಗೆ ಕಂಪೇರ್ ಮಾಡಿದಾಗ ಪೆಟ್ರೋಲ್ ವೆಹಿಕಲ್ ಅಲ್ಲಿ 1.25-1.5 ಲಕ್ಷ ಖರ್ಚಾಗುತ್ತೆ. ಅದೇ ಇವಿ ವೆಹಿಕಲ್ ಅಲ್ಲಿ ಹಬ್ಬ ಅಂತಂದ್ರೆ ವರ್ಷಕ್ಕೆ 10-15,000 ಅಂದ್ರೆ ನಿಮಗೆ 3 ವರ್ಷಕ್ಕೆ ಸೇರಿ ಒಂದು 50,000, ಅಪ್ರಾಕ್ಸಿಮೇಟ್ 45,000-50,000 ಅಷ್ಟೇ ಖರ್ಚಾಗುತ್ತೆ. ಇವಾಗ ನಿಮಗೆ ಏನು ತಲೆಯಲ್ಲಿ ಓಡ್ತಾ ಇರುತ್ತೆ ಅಂತಂದ್ರೆ, ನಾನು 3 ವರ್ಷ ಇಲ್ಲ 2 ವರ್ಷ ಬೇಡ, 3 ವರ್ಷ ಮಿನಿಮಮ್ 3 ವರ್ಷ ಎಲ್ಲ ಕಡೆ ವಾರಂಟಿ ಸಿಗ್ತಾ ಇದೆ ಬ್ಯಾಟ್ರಿಗಳು. ಅದರಿಂದ ನೀವು 3 ವರ್ಷ ಆದಮೇಲೆ ಬ್ಯಾಟ್ರಿ ಚೇಂಜ್ ಮಾಡಬೇಕು, ಅದಕ್ಕೆ ನಾನು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಓಡ್ತಿರುತ್ತೆ. ಹೌದು, ಇಲ್ಲ ಅಂತ ನಾನು ಹೇಳ್ತಿಲ್ಲ. 3 ಇಯರ್ಸ್ ಆದಮೇಲೆ ನೀವು ಬ್ಯಾಟ್ರಿ ಚೇಂಜ್ ಮಾಡಬೇಕಾಗುತ್ತೆ. ನೀವು ಒಳ್ಳೆ ರೀತಿ ಮೇಂಟೈನ್ ಮಾಡಿದ್ರೆ 3 ವರ್ಷ ಇರೋ ಬ್ಯಾಟ್ರಿ 3.5 ವರ್ಷನೂ ಬರೋ ಚಾನ್ಸಸ್ ಇರುತ್ತೆ, 4 ವರ್ಷನೂ ಬರೋ ಚಾನ್ಸಸ್ ಇರುತ್ತೆ. ನೀವು ಯಾವ ತರ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರಿಂದ 3 ವರ್ಷ ಆದ್ಮೇಲೆ 30,000-40,000 ರೂಪಾಯಿ ಕೊಟ್ಟು ನೀವು ಬ್ಯಾಟ್ರಿ ಚೇಂಜ್ ಮಾಡಿಸ್ಕೊಳ್ಳೇಬೇಕಾಗುತ್ತೆ. 30,000-40,000 ರೂಪಾಯಿ ನಿಮಗೆ 3 ವರ್ಷದಲ್ಲಿ ಬರ್ತಿದೆ. ಮತ್ತೆ ನಿಮಗೆ 3 ವರ್ಷ ಆದ್ಮೇಲೆ ನೀವು ಬ್ಯಾಟ್ರಿ ಚೇಂಜ್ ಮಾಡಿದ್ಮೇಲೆ ಮತ್ತೆ ಅದಕ್ಕೆ 3 ವರ್ಷ ವಾರಂಟಿ ಸಿಗುತ್ತೆ. ಅದರಿಂದ ನೀವು ಯಾವುದೇ ರೀತಿ ಕಂಪೇರ್ ಮಾಡಿದ್ರು ಪೆಟ್ರೋಲ್ ವೆಹಿಕಲ್ಗೆ ಕಂಪೇರ್ ಮಾಡಿದಾಗ ಇವಿ ತುಂಬಾ ಬೆಸ್ಟ್ ಆಗಿದೆ. ಪ್ರೆಸೆಂಟ್ ಸಿಚುಯೇಷನ್ಗಂತೂ ಇವಿ ತುಂಬಾ ವರ್ತ್ ಆಗುತ್ತೆ. ಯಾಕಂದ್ರೆ ನಾನು ಆಸ್ ಪರ್ ಆಲ್ರೆಡಿ ಇರೋ ಪೆಟ್ರೋಲ್ ಪ್ರೈಸಸ್ ಆಸ್ ಪರ್ ಕ್ಯಾಲ್ಕುಲೇಷನ್ಗೆ ಹೇಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಪೆಟ್ರೋಲ್ ಪ್ರೈಸಸ್ಗಳು ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದು ಯಾರಿಗೂ ಐಡಿಯಾ ಇಲ್ಲ. ಒಟ್ಟಿನಲ್ಲಿ ಜಾಸ್ತಿ ಆಗೋದಂತೂ 100% ಶೋರು. ಹಾಗೇನೆ ಮುಂದೆನೂ ಇವಿ ಪ್ರೈಸಸ್ಗಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನೀವು ಹೇಗೆ ಕಂಪೇರ್ ಮಾಡಿದ್ರು ಪೆಟ್ರೋಲ್ ಕಂಪೇರ್ ಮಾಡಿದಾಗ ಇವಿ ಯಾವತ್ತಿದ್ರು ಲಿಟಲ್ ಬಿಟ್ ವರ್ತ್ ಆಗೇ ಇರುತ್ತೆ. ನಿಮಗೆ ಸರ್ವಿಸ್ ಬಗ್ಗೆ ಏನಾದರೂ ಇಲ್ಲ, ನನಗೆ ಇವಿದು ಎಲ್ಲ ಕಡೆ ಸರ್ವಿಸಸ್ ಸಿಗಲ್ಲ ಪೆಟ್ರೋಲ್ ಗಾಡಿಗಳ ಥರ, ಅದರಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೆ ಅಂತಲೇ ನಾವು ಇದ್ದೀವಿ, ನಮ್ಮದೇ ಆದ ಒಂದು ಮ್ಯಾನುಫ್ಯಾಕ್ಚರಿಂಗು ಮತ್ತು ಸರ್ವಿಸ್ ಸೆಟಪ್ ಇದೆ. ನಿಮಗೆ ಯಾವುದೇ ರೀತಿ ಬ್ಯಾಟ್ರಿಯಲ್ಲಿ ಪ್ರಾಬ್ಲಮ್ ಇರ್ಬೋದು, ಗಾಡಿಯಲ್ಲಿ ಪ್ರಾಬ್ಲಮ್ ಇರ್ಬೋದು, ಬ್ಯಾಟ್ರಿಯಲ್ಲಿ ಬರುವಂಥ ಮೈಲೇಜ್ ಇಶ್ಯೂ ಅಥವಾ ಬೇರೆ ಏನಾದರೂ ಇಶ್ಯೂಗಳು ಬರ್ತಾ ಇದೆ, ನಿಮಗೆ ಸರ್ವಿಸ್ ಸಪೋರ್ಟ್ ಬೇಕಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸು ಇದೆ. ನಮ್ಮ ಹತ್ರ ಹೊಸ ಬ್ಯಾಟ್ರೀಸ್ ಬೇಕಾದರೂ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡ್ತೀವಿ. ಹಳೆ ಬ್ಯಾಟ್ರೀಸ್ ಏನೇ ಪ್ರಾಬ್ಲಮ್ ಇದ್ದರೂ ಸರ್ವಿಸ್ ಆಗುತ್ತೆ ಅಂದರೆ 100% ಅದನ್ನು ಅನಲೈಸ್ ಮಾಡಿ ನಾವು ಅದಕ್ಕೆ ಪ್ರಾಪರ್ ಟೆಸ್ಟಿಂಗ್ ಪ್ರೊಸೀಜರ್ಸ್ ಏನೇನಿದೆ ಅದನ್ನೆಲ್ಲ ಮಾಡಿ ಸರ್ವಿಸ್ ಮಾಡಿ ಕೊಡ್ತೀವಿ. ಹೊಸ ಬ್ಯಾಟ್ರೀಸ್ ಬೇಕಂದರೆ
ಹೊಸ ಬ್ಯಾಟ್ರೀಸ್ಗಳು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಆರ್ಡರ್ ಹಾಕ್ಕೋಬೋದು. ಎಲ್ಲ ಥರ ಮಿಷಿನರೀಸು ಸೆಟಪ್ಸ್ ನಮ್ಮ ಹತ್ರ ಇದೆ. ಒಂದು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಯಾವ್ಯಾವ ಮಿಷಿನರೀಸ್ ಬೇಕು ಎಲ್ಲ ಥರ ಮಿಷಿನರೀಸು ನಮ್ಮ ಹತ್ರ ಅವೈಲಬಿಲಿಟಿ ಇದೆ. ನಮ್ಮ ಹತ್ರ ತುಂಬ ಜನ ಡೀಲರ್ಸ್ಗಳು ಟೈಅಪ್ ಮಾಡಿಕೊಂಡು ಬ್ಯಾಟ್ರೀಸ್ಗಳನ್ನ ಬಲ್ಕಾಗಿ ತಗೊಳ್ಳೋರಿಗೆಲ್ಲ ನಾವು ಒಳ್ಳೆ ಬೆಸ್ಟ್ ಪ್ರೈಸು ಮಾಡಿಕೊಡ್ತಾ ಇದ್ದೀವಿ. ಏನಾದರೂ ಸರ್ವಿಸಸ್ ಹುಡುಕ್ತಿದ್ದೀರಾ, ನಾನು ಬ್ಯಾಟ್ರಿ ತಗೋಬೇಕು, ಇಲ್ಲ ಆಲ್ರೆಡಿ ನಾನು ಇವಿ ವೆಹಿಕಲ್ ಯೂಸ್ ಮಾಡ್ತಾ ಇದ್ದೀನಿ, ನನಗೆ ಹೊಸದಾಗಿ ಬ್ಯಾಟ್ರಿ ಪರ್ಚೇಸ್ ಮಾಡಬೇಕು, ಇಲ್ಲ ಇರೋ ಬ್ಯಾಟ್ರಿನ ಮೇಂಟೆನೆನ್ಸ್ ಹೇಗೆ ಮಾಡೋದು ಅಂತ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನೊಂದು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಆಲ್ರೆಡಿ ಯಾರು ಇವಿ ವೆಹಿಕಲ್ನ ಪರ್ಚೇಸ್ ಮಾಡಿದ್ದೀರಾ ಅವರೆಲ್ಲ ಒಂದು 6 ಮಂತ್ಸ್ಗೆ ಇರ್ಬೋದು, ಇಲ್ಲ 1 ವರ್ಷಕ್ಕೆ ಅಟ್ಲೀಸ್ಟ್ ಒಂದು 6 ಮಂತ್ಸ್ಗೆ ಬಂದು ನಿಯರ್ ಬೈ ಇವಿ ಬ್ಯಾಟ್ರಿ ಸರ್ವಿಸ್ ಮಾಡೋರ ಹತ್ರ ನಿಮ್ಮ ಬ್ಯಾಟ್ರಿ ಹೆಲ್ತ್ ಚೆಕಪ್ನ ಮಾಡಿಸ್ಕೊಂಡು ಹೋಗಿ. ನಿಮಗೇನು ಜಾಸ್ತಿ ಖರ್ಚು ಬೀಳಲ್ಲ. ಅದರಿಂದ ಒಂದು ನಾರ್ಮಲ್ ಒಂದು ಹೆಲ್ತ್ ಚೆಕಪ್ಗೆ ಒಂದು 400 - 450 rupees ಅಷ್ಟೇ ಬೀಳುತ್ತೆ. ಮೇಜರ್ ಏನಾದರೂ ಸರ್ವಿಸಸ್ ಇತ್ತು ಅಂದ್ರೆ ಮಾತ್ರನೇ ನಿಮಗೆ ಎಕ್ಸ್ಟ್ರಾ ದುಡ್ಡುಗಳು ಖರ್ಚಾಗವು. ಹಾಗೆ ಯಾರಿಗಾದ್ರೂ ಗಾಡಿ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಒಂದು 40,000 - 50,000 ರೇಂಜಲ್ಲಿ ಕೆಳಗೆ ಕಾಣ್ತಾ ಇರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಾವೇ ಸಪ್ಲೈ ಮಾಡುವಂಥ ಶೋರೂಮ್ಗಳ ಕಾಂಟ್ಯಾಕ್ಟ್ನ ನಿಮಗೆ ಕೊಡ್ತೀವಿ. ಬೆಂಗಳೂರು, ಮೈಸೂರು, ಮಂಡ್ಯ, ಹಾಸನ್ನು, ಅರಸೀಕೆರೆ, ಶಿವಮೊಗ್ಗ, ಬಳ್ಳಾರಿ ಯಾವುದೇ ಊರಲ್ಲಿ ನಿಮಗೆ ಕಾಂಟ್ಯಾಕ್ಟ್ಸ್ ಬೇಕಿದ್ರು ನಾವು ನಿಮಗೆ ಅವರ ನಂಬರ್ನ ನಾವು ಶೇರ್ ಮಾಡ್ತೀವಿ. ಯಾಕಂದರೆ ಅವರಿಗೆಲ್ಲ ನಾವೇ ಬ್ಯಾಟ್ರಿ ಸಪ್ಲೈ ಮಾಡ್ತಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಬ್ಯಾಟ್ರಿ ಬಗ್ಗೆ ಅನುಮಾನ ಬೇಡ. ಸರ್ವಿಸು, ವಾರಂಟಿ ಎಲ್ಲ ನಾವು ಪ್ರೊವೈಡ್ ಮಾಡ್ತೀವಿ. ಏನೇ ಪ್ರಾಬ್ಲಮ್ ಇದ್ರೂ 2 ರಿಂದ 3 ದಿನದಲ್ಲಿ ನಿಮಗೆ ಸಾಲ್ವ್ ಮಾಡಿ ಕೊಡ್ತೀವಿ. ಓಕೆ, ಆಗಿದ್ರೆ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಮೂಲಕ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರಗಳು, ಧನ್ಯವಾದ, ಶುಭ ದಿನ.